ಸೊ ಹೆಲೋ ಗೈಸ್, ನಮಸ್ತೆ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ಐತಂದ್ರ ಕ್ರಿಯೇಟಿನ್ ಬಗ್ಗೆ ಐತಿ. ಕ್ರಿಯೇಟಿನ್ ನಮ್ಮ ಬಾಡಿ ಒಳಗೆ ಹೆಂಗ್ ವರ್ಕ್ ಆಕೈತಿ, ಕ್ರಿಯೇಟಿನ್ ಯಾವಾಗ ತಗೋಬೇಕು, ಕ್ರಿಯೇಟಿನ್ ಅಂದ್ರೆ ಏನ್. ಈಗ ಕ್ರಿಯೇಟಿನ್ ಅಂದ್ರ ನಮ್ಮ ಬಾಡಿ ಒಳಗ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತ. ಎನರ್ಜಿ ಹೆಂಗ್ ಪ್ರೊಡ್ಯೂಸ್ ಮಾಡುತ್ತಂದ್ರ ಕ್ರಿಯೇಟಿನ್ ನಮ್ಮ ಬಾಡಿ ಒಳಗ ATP ಅನ್ನೋ ಲೆವೆಲ್ ನ ಬ್ರೇಕ್ ಡೌನ್ ಮಾಡಿ ADP ಕನ್ವರ್ಟ್ ಮಾಡುತ್ತೆ. ADP ಕನ್ವರ್ಟ್ ಮಾಡಿದ್ಮೇಲೆ ಆ ADP ನಮ್ಮ ಬಾಡಿ ಒಳಗ ಎನರ್ಜಿ ಬೂಸ್ಟ್ ಮಾಡುತ್ತೆ. ಅವಾಗ ನಾವು ಎಕ್ಸ್ಟ್ರಾ ವೇಟ್ ಹೊಡಿಬಹುದು, ಎಕ್ಸ್ಟ್ರಾ ರೆಪ್ಸ್ ತೆಗಿಬಹುದು. ಅವಾಗ ನಮ್ಮ ಬಾಡಿ ಒಳಗ ಎನರ್ಜಿ ಬೂಸ್ಟ್ ಆಗುತ್ತೆ. ಈ ATP ಅಂದ್ರೆ ಏನು? ATP ಅಂದ್ರೆ ಎಡಿನೋಸಿನ್ ಟ್ರೈಫಾಸ್ಫೇಟ್. ಈ ATP ADP ಕನ್ವರ್ಟ್ ಆಗುತ್ತೆ. ADP ಅಂದ್ರೆ ಏನು? ಎಡಿನೋಸಿನ್ ಡೈಫಾಸ್ಫೇಟ್. ಇವು ಎರಡು ಬ್ರೇಕ್ ಡೌನ್, ನಡ್ಬರ್ಕ್ ಬ್ರೇಕ್ ಡೌನ್ ಆಗಿ ನಮ್ಮ ಬಾಡಿನಾಗ ಎನರ್ಜಿನ ಬೂಸ್ಟ್ ಮಾಡುತ್ತೆ. ಸೊ ಈಗ ಕ್ರಿಯೇಟಿನ್ ಬೇಸಿಕ್ಲಿ ನಮ್ಮ ಬಾಡಿ ಅದ್ರ ಓನ್ ಪ್ರೊಡ್ಯೂಸ್ ಮಾಡುತ್ತೆ. ಹೆಂಗ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ, ಈಗ ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ ತಿಂತೀವಲ್ಲ, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ಸ್, ಇದ್ರಲಿಂತ್ರ ನಮ್ಮ ಬಾಡಿ ಅದ್ರ ಓನ್ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತ ಕ್ರಿಯೇಟಿನ್ ಬಾಕಿ ಫುಡ್ ಸೋರ್ಸ್ನಾಗೂ ಸಿಗುತ್ತೆ. ಎಕ್ಸಾಂಪಲ್ ಚಿಕನ್, ಎಗ್ ಮತ್ತ ಫಿಶ್. ಈಗ ಈ ಫುಡ್ ಸೋರ್ಸ್ನಾಗ ಅಷ್ಟು ನಮಗ್ ಬೇಕಾಗಿರುವಂತ ಕ್ರಿಯೇಟಿನ್ ಲೆವೆಲ್ ಅಷ್ಟು ಸಿಗೋಲ್ಲ, ಅಷ್ಟು ಸಫಿಶಿಯಂಟ್ ಆಗೋಲ್ಲ ನಮ್ಮ ಬಾಡಿಗೆ. ಅದರ ಸಂಬಂಧ ನಾವು ಕ್ರಿಯೇಟಿನ್ ಒಂದು ಸಪ್ಲಿಮೆಂಟ್ ಥ್ರೂ ತಗೋತೀವಿ. ಈಗ ನೆಕ್ಸ್ಟ್ ಕ್ರಿಯೇಟಿನ್ ಹೆಂಗ್ ತಗೋಬೇಕು? ಕ್ರಿಯೇಟಿನ್ ಬೇಸಿಕ್ಲಿ ಸಿಂಪಲ್ ಆಗ ಒಂದ್ ಗ್ಲಾಸ್ ನೀರ್ನಾಗ 3 to 5 ಗ್ರಾಮ್ ಕ್ರಿಯೇಟಿನ್ ಹಾಕಿ ಫುಲ್ ಮಿಕ್ಸ್ ಮಾಡ್ಬೇಕು. ಅದನ್ನ ಮಿಕ್ಸ್ ಎಷ್ಟು ಮಾಡ್ಬೇಕಂದ್ರೆ ಫುಲ್ ಅದ ನೀರ್ ಟ್ರಾನ್ಸ್ಪರೆಂಟ್ ಆಗ್ಬೇಕು, ಅಷ್ಟು ಫುಲ್ ಮಿಕ್ಸ್ ಆಗ್ಬೇಕು. ಅದು ವೈಟ್ ಗಟ್ಟಿ ಕುಂತಿರ್ತೈತಿ, ಅದೆಲ್ಲ ಕುಂದ್ರಲಾರ್ದಂಗ್ ಗಟ್ಟಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಯಾಗ ಆಮೇಲೆ ಕುಡಿಬೇಕು. ಈಗ ಕ್ರಿಯೇಟಿನ್ ಎಷ್ಟು ತಗೋಬೇಕು? ಕ್ರಿಯೇಟಿನ್ ಸೇಮ್ 3 to 5 ಗ್ರಾಮ್ ತಗೋಬೇಕು. ಬ್ರ್ಯಾಂಡ್ಸ್ಗಳು ಹೇಳ್ತಾವ, ಬೇರೆ ಬೇರೆ ಸಪ್ಲಿಮೆಂಟ್ ಬ್ರ್ಯಾಂಡ್ಗಳು ಹೇಳ್ತಾರ ಲೋಡಿಂಗ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ರಿಸಲ್ಟ್ ಸಿಗ್ತೈತಿ. ಲೋಡಿಂಗ್ ಮಾಡೋದು ಹೆಂಗಂದ್ರ ಒಂದ ದಿವ್ಸಕ್ಕ 15 to 20 ಗ್ರಾಮ್ ತಗೊಳ್ಳೋದು. ಸೊ ಅಷ್ಟು ಬೇಡ, ಅಷ್ಟು ಯೂಸ್ ಇಲ್ಲ. ನಾರ್ಮಲ್ ಜಿಮ್ ಹೋಗೋರ್ಗ ಅಷ್ಟು ಯೂಸ್ ಇಲ್ಲ. ಅದನ್ನ ಯಾರು ತಗೋಬೇಕಂದ್ರ ವೇಟ್ ಲಿಫ್ಟರ್ಸ್ ಮತ್ತ ಬಾಡಿ ಬಿಲ್ಡರ್ಸ್ ಇರ್ತಾರಲ್ಲ, ಅವ್ರ ಪರ್ಫಾರ್ಮೆನ್ಸ್ ನ ಚಲೋ ಮಾಡಕ್ ಅಷ್ಟು ತಗೋತಾರ. ಈ ಕ್ರಿಯೇಟಿನ್ ಎಷ್ಟು ತಗೋಬೇಕು? ಬೇಸಿಕ್ಲಿ ನಾರ್ಮಲ್ 3 to 5 ಗ್ರಾಮ್ ತಗೋಬೇಕು ಪರ್ ಸ್ಕೂಪ್. ಪರ್ ಸ್ಕೂಪ್ 3 ಗ್ರಾಮ್ ಇರ್ತೈತಿ. ನಿಮ್ ಬಾಕ್ಸ್ ನ ಇರ್ತೈತಲ್ಲ, ಆ ಸ್ಕೂಪ್ 3 ಗ್ರಾಮ್ ಇರ್ತೈತಿ. ಅಷ್ಟು ತಗೊಂಡ್ರ ಸಾಕು. ಜಾಸ್ತಿ ಬ್ರ್ಯಾಂಡ್ಗಳು ಏನ್ ಹೇಳ್ತಾರ, ಲೋಡಿಂಗ್ ಮಾಡ್ರಿ. ಲೋಡಿಂಗ್ ಅಂದ್ರೆ ಹೆಂಗಂದ್ರ ಒಂದ ದಿವ್ಸಕ್ಕೆ 15 to 20 ಗ್ರಾಮ್ ತಗೊಳ್ಳೋದು. ಅದೆಲ್ಲ ಮಾಡೋದು ಯೂಸ್ಲೆಸ್. ಸೊ ನೀವು ನಾರ್ಮಲ್ ಜಿಮ್ಮಿಗೆ ಹೋಗೋರ್ಗ ಅಷ್ಟು ಯೂಸ್ ಇಲ್ಲ. ಕ್ರಿಯೇಟಿನ್ ನಮ್ ಮಸಲ್ಸ್ ನಾಗ ಹೆಂಗ್ ವರ್ಕ್ ಆಕೈತಿ? ಕ್ರಿಯೇಟಿನ್ ಆಕ್ಚುಲಿ ಜಾಸ್ತಿ ಮಂದಿ ಹೇಳ್ತಾರ ಕ್ರಿಯೇಟಿನ್ ತಗೊಂಡ್ರ ಬ್ಲೋಟಿಂಗ್ ಆಕೈತಿ. ಇಲ್ಲ, ಕ್ರಿಯೇಟಿನ್ ಚರ್ಮದ ಬುಡಕಿರೋದಿಲ್ಲ, ಅದು ನಮ್ಮ ಮಸಲ್ಸ್ ಒಳಗ್ ಹೋಗ್ತೈತಿ. ಈಗ ಜಾಸ್ತಿ ಮಂದಿ ಹೇಳ್ತಾರ ಗೊತ್ತಾನ, ಕ್ರಿಯೇಟಿನ್ ತಗೊಂಡ್ ನೀರ್ ಜಾಸ್ತಿ ಕುಡಿಬೇಕು ಅಂತೇಳಿ. ಎದಕ್ ಕುಡಿಬೇಕಂದ್ರ ಕ್ರಿಯೇಟಿನ್ ನಮ್ಮ ಮಸಲ್ಸ್ ನಾಗ ಹೋಗಿ ವಾಟರ್ ರಿಟೆನ್ಷನ್ ಮಾಡ್ತೈತಿ. ವಾಟರ್ ರಿಟೆನ್ಷನ್ ಏನಂದ್ರ ನಮ್ಮ ಮಸಲ್ಸ್ ನಾಗ ಕ್ರಿಯೇಟಿನ್ ಹೋಗಿ ವಾಟರ್ ನೀರಿನ ಇರ್ತೈತಲ್ಲ, ಅದನ್ನ ಹೋಲ್ಡ್ ಮಾಡ್ತೈತಿ. ಕ್ರಿಯೇಟಿನ್ ನಮ್ಮ ಮಸಲ್ಸ್ ನಾಗ ವಾಟರ್ನ ಹೋಲ್ಡ್ ಮಾಡೋಣ. ಅವಾಗ ಮಸಲ್ಸ್ ಫುಲ್ನೆಸ್ ಬರುತ್ತೆ, ಮತ್ತ ಮಸಲ್ಸ್ ಉಬ್ಬುತ್ತಾವ. ಮತ್ತ ನೀರ್ ಜಾಸ್ತಿ ಕುಡಿಯೋದ್ರಿಂದ ಅದು ಕ್ರಿಯೇಟಿನ್ ಜಲ್ದಿ ಅಬ್ಸರ್ವ್ ಆಕೈತಿ ನಮ್ಮ ಮಸಲ್ಸಿಗೆ. ಅದ್ರ ಸಂಬಂಧ ನೀರ್ ಜಾಸ್ತಿ ಕುಡಿಬೇಕು. ಮಿನಿಮಮ್ ನೀರೇನು ಒಮ್ಮಲ್ಕೆ 5 ಲೀಟರ್ 6 ಲೀಟರ್ ಕುಡಿಬೇಕು ಅನ್ನೋದು ಏನಿಲ್ಲ. 2 ಲೀಟರ್ ಕುಡಿತೀರ ಅಂದ್ರೆ 3 ಲೀಟರ್ ಕುಡಿಬೇಕು. 3 ಲೀಟರ್ ಕುಡಿತೀರ 4 ಲೀಟರ್ ಕುಡಿಬೇಕು. ಸಿಂಪಲ್. ಮಿನಿಮಮ್ 3 ಲೀಟರ್ ಕಂಪಲ್ಸರಿ ಕುಡಿಲೇಬೇಕು. ಸೊ ಇಷ್ಟ ಇವತ್ತೀಗ ಕ್ರಿಯೇಟಿನ್ ಬಗ್ಗೆ ಎಲ್ಲ ತಿಳಿತು ಅನ್ಸುತ್ತೆ ನಿಮಗ. ಕ್ರಿಯೇಟಿನ್ ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ. ಕ್ರಿಯೇಟಿನ್ ಬೇಸಿಕ್ಲಿ ಏನ್ ಮಾಡುತ್ತಂದ್ರೆ ATP ಲೆವೆಲ್ ನ ಇನ್ಕ್ರೀಸ್ ಮಾಡುತ್ತೆ ನಮ್ಮ ಬಾಡಿ ಒಳಗೆ. ATP ಅಂದ್ರೆ ಏನು? ಎನರ್ಜಿ. ಅದನ್ನ ಇನ್ಕ್ರೀಸ್ ಮಾಡೋ ಸಂಬಂಧ ಕ್ರಿಯೇಟಿನ್ ತಗೋತೀವಿ. ಇನ್ನ ಸ್ವಲ್ಪ ಮಂದಿ ಹೇಳ್ತಾರ ಕ್ರಿಯೇಟಿನ್ ಅಂದ್ರೆ ಸ್ಟೆರಾಯ್ಡ್. ಸ್ಟೆರಾಯ್ಡ್ ಅಲ್ಲ, ಕ್ರಿಯೇಟಿನ್ ನ್ಯಾಚುರಲ್ ಸಪ್ಲಿಮೆಂಟ್. ನಿಮಗೆ ಈ ವಿಡಿಯೋ ಇಷ್ಟ ಆದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಆ ಬೆಲ್ ಐಕಲ್ ಬಟನ್ ಐತಲ್ಲ, ಮಲ್ಡ್ರ್ ಮಾಡ್ತಾನೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಬಾಯ್.